जय नमः पार्वतीपते शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त अवसु। परम पूज्य श्रोत्रिय ब्रह्मनिष्ठ श्रीमद जगद्गुरु अनंत ಲೀಲಾವಾರಿಧಿ ಮಹಾತಪೋಘನರಾಗಿರ್ತಕ್ಕಂಥ ಹಾಗೂ ನಿತ್ಯ ಮಂಗಲ ಮಹೋತ್ಸವ ಮೂರ್ತಿ ಆಗಿರ್ತಕ್ಕಂಥ ಅದ್ವೈತ ವೇದಾಂತ ಚಿರಾದಿತ್ಯ ಜಗದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರ ಪಾವನ ಚರಣಾಂಬುಜಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ತತ್ಸ್ವರೂಪರು ತತ್ವಿದ್ವಾಂಸರು ಅವರ ಕರುಣಾಮಯರು ಇರ್ತಕ್ಕಂಥ ಬೇಡಿದ ಭಕ್ತರ ಶುಭ ಕಾಮನೆಗಳನ್ನು ಪೂರೈಸುವ ಯಾವ ಎನ್ನ ಮಾನಸ ಸರೋವರ ಹಂಸವೇ ಇರ್ತಕ್ಕಂಥ ಜಗದ್ಗುರು ದುಂಡೇಶ್ವರಪ್ಪ ಅವರ ಪಾವನ ಪಂಕಜಗಳಲ್ಲಿಯೂ ಪಾದ ಪಂಕಜಗಳಲ್ಲಿಯೂ ನನ್ನ ಅನಂತ ಕೋಟಿ ದೀರ್ಘದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಹಾಗೆ ಯಾವ ರಾಮಕೃಷ್ಣ ಮಹೋದಯರಿಗೂ ಹಾಗೂ ಎಲ್ಲ ಗುರುಬಂಧುಗಳಿಗೂ ನನ್ನ ಅನಂತ ಕೋಟಿ ದೀರ್ಘದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಆದ್ಮೇಲೆ ಈಗ ಇವತ್ತು ಯುಗಾದಿಯ ಪ್ರತಿಪದ ದಿವಸ ಅಂದರೆ ಯುಗಾದಿಯ ಪಾಡ್ಯ ದಿವಸ. ಇದು ಯಾವ ಬ್ರಹ್ಮ ಚತುರ್ಮುಖ ಬ್ರಹ್ಮ ಇವತ್ತು ಸೃಷ್ಟಿಯನ್ನು ಮಾಡಲ್ಪಟ್ಟಂಥ ಶುದಿನ. ಅದಕ್ಕೆ ಯುಗಗಳು ಕೂಡ ಈಗ ಅವು ಇದಾಗ್ತಿರ್ತಾವ. ಯಾಕಂದ್ರೆ ಹೊಸ ವರ್ಷದ ಆರಂಭ ಅಂತೇಳಿ ಮಾಡಿದ್ದಾರೆ ಋಷಿಮುನಿಗಳು ಮಹಾತ್ಮರು. ಅದರಿಂದ ಆ ಒಂದು ಸನಾತನ ಧರ್ಮವನ್ನು ಬಿಡಬಾರದು ಅಂತ ತಿಳ್ಕೊಂಡು ಯಾವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ದುಂಡೇಶ್ವರಪ್ಪ ಅವರು ಈ ಒಂದು ಕ್ರಮವನ್ನು ನಮಗೆ ಈ 2 ವರ್ಷ ಪೂರ್ವದಲ್ಲಿ ಹಾಕಿಕೊಟ್ರು. ಅದರಂತೆ ಇದೇನಪ್ಪ ಅಂತಂದ್ರೆ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಯಾವ ಮಧುರಕಂಡಿಯ ಪರ್ವತಾದ್ರಿಯ ಕಮರಿ ಮಠಾಧೀಶರ ಇರ್ತಕ್ಕಂಥ ಜಗದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರು ನಾವು ಅಲ್ಲಿ ಮಧುರಕಂಡಿಲಿರುವಾಗ ಅವಾಗ ಇವತ್ತಿನ ದಿವಸ ಪಾದ ಪೂಜೆ ಅನ್ನೋದು ನಡೀತಾ ಇತ್ತು. ನಾವು ಆ ಕಾರ್ಯಕ್ರಮ ಚಿಕ್ಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ದಿವ್ಯ ಮಂಗಳ ಮೂರ್ತಿಯನ್ನು ನೋಡೋಕೆ ಬಹಳ ಅನಿಸ್ತಾ ಇತ್ತು. ಆ ಒಂದು ಕಲೆಯನ್ನು ಇವತ್ತು ಅಪ್ಪ ಅವರು ಮತ್ತೆ ನಮಗೆ ಅದು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಹೇಳಿದ್ರು ನಾವು ಧನ್ಯ ಹೇಳಿದ್ರು ಕಡಿಮೆನ ಅಂಥ ಒಂದು ಈ ಸುದಿನ. ಆದ್ದರಿಂದ ಇಲ್ಲೇನಪ್ಪ ಅಂತಂದ್ರೆ ಇವತ್ತು ವಿಷಯವನ್ನು ಆಯ್ಕೆ ಮಾಡೀವಿ. ಶ್ರೀಮನ್ ನಿಜಗುಣ ಶಿವರ ಒಂದು ವಿಷಯ. ನಾವು ಈಗ ಬೆಲ್ಲ ಬೇವು ತಿಂತೀವಿ, ಹೌದಲ್ಲ, ಸಿಹಿ ಮತ್ತು ಕಹಿ. ಯಾಕೆ ಅಂದರೆ ಅದು ವರ್ಷದುದ್ದಕ್ಕೂ ಏನೇ ಕಷ್ಟ ಬಂದರೂ ಸಹಿತ ಅದರ ಒಂದು ಎರಡು ಸಮನಾಗಿ ಸ್ವೀಕಾರ ಮಾಡಬೇಕು ಅಂತೇಳಿ ಒಂದು ನಿಯಮ ಇದೆ. ಆದ್ದರಿಂದ ಯಾವ ಶ್ರೀಮನ್ ನಿಜಗುಣ ಶಿವ ಹೇಳ್ತಾರೆ, ಯಾವ ಲೋಕ ಕಲ್ಯಾಣ ಹಿತಚಿಂತಕರು ಇರ್ತಕ್ಕಂಥ ಯಾವ ಶ್ರೀಮನ್ ನಿಜಗುಣ ಶಿವರು ಹೇಳ್ತಾರೆ, ಸುಖ ಯಾವ ಚಿಂತಿಸದಿರು ಸುಖ ದುಃಖದೆಡೆಗಳು ನೀ ನಿಂತು ತಿಳಿದ ಬಳಿಕ ಎಲೆ ಜೀವನೇ ಅಂತ ಒಂದು ಪದ್ಯ ಇದೆ. ಇದು ನೀತಿಲಿರ್ತಕ್ಕಂಥ ಒಂದು ಪದ್ಯ. ಇಲ್ಲಿ ಹೇಗೆ ಅಭಯನ ಕೊಡ್ತಾರೆ, ಚಿಂತೆ ಮಾಡಬೇಡ, ಕಷ್ಟ ಬರ್ತಾವ ಬರಲಿ, ಚಿಂತಿಸಿದರು ಹೆಂಗೆ ಕೊಡ್ತಾರೆ ಅಭಯ ಅಂತ ಮಹಾತ್ಮರು ವಾಣಿ ಅಂತದ್ದು ಪ್ರಸಾದ ವಾಣಿ ಅಂತದ್ದು ನೋಡ. ಚಿಂತಿಸಿದರು ಸುಖ ದುಃಖ ಅಂದ್ರೆ ಬೇವು ಬೆಲ್ಲ ಸಂಕೇತನಾರು. ಸುಖ ದುಃಖದ ಎಡೆಗಳು ನೀ ನಿಂತು ತಿಳಿದ ಬಳಿಕ ಎಲೆ ಜೀವನ ಇಂತಂದ್ರೆ ಮುಂದೆ ಹೇಳೋ ಪ್ರಕಾರವಾಗಿ ಮೂರು ಹೇಳ್ಯಾರ. ಅದು ಈಗ ಪೂಜ್ಯ ಒಂದೆರಡು ಮಾತು ನಮ್ಮ ರಾಮಕೃಷ್ಣ ಮಹೋದಯ ಹೇಳೋಕೆ ಅವರಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ಪೂಜ್ಯರಿಗೆ ಒಂದು ಮಾತು.